ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆತ್ಮೀಯರೇ ಮತ್ತು ವಿದ್ಯಾರ್ಥಿಗಳೇ, ನಾನು ಉಡುಪಿ ದೊಡ್ಡನಗುಡ್ಡೆಯ ವಾಸಂತಿ ಅಂಬಲ್ಪಾಡಿ. ವಿದ್ಯಾರ್ಥಿಗಳೇ ಹಾಗೂ ಆತ್ಮೀಯರೇ, ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಹಾಗೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ನಾಗವರ್ಮ ಬರೆದ ವೈಶಂಪಾಯನನೆಂಬ ಶುಕಂ ಅನ್ನುವಂತಹ ಈ ಕಾವ್ಯ ಭಾಗದ ಸಾರಾಂಶವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ. ಮುಂದೆ ಇದೇ ಕಾವ್ಯ ಭಾಗದ ಪ್ರಶ್ನೋತ್ತರವನ್ನು ಕೂಡ ಹಾಕ್ತೇನೆ. ಈಗ ನಾವು ಭಾವಾರ್ಥ ಸಾರಾಂಶವನ್ನು ನೋಡ್ತಾ ಹೋಗೋಣ. ವೈಶಂಪಾಯನನೆಂಬ ಶುಕಂ, ಶುಕ ಅಂದರೆ ಗಿಳಿ, ವೈಶಂಪಾಯನ ಹೆಸರಿನ ಗಿಳಿ. ಈ ಒಂದು ಕಾವ್ಯ ಭಾಗವನ್ನು ಆರಂಭಿಸುವ ಮೊದಲು ಸ್ವಲ್ಪ ಅದರ ಹಿನ್ನೆಲೆಯನ್ನು ಗಮನಿಸ್ತಾ ಹೋಗೋಣ. ಮಾಳವ ದೇಶ ಅನ್ನುವಂತಹ ದೇಶ ಇತ್ತು. ಮಾಳವ ದೇಶ, ಆ ದೇಶದ ರಾಜನ ಹೆಸರು ಶೂದ್ರಕ. ವಿದಿಶೆ ಅನ್ನುವುದು ಆತನ ರಾಜಧಾನಿಯಾಗಿತ್ತು. ಒಂದು ದಿನ ಒಬ್ಬ ಚಾಂಡಾಲ ಕನ್ಯೆ, ಆಕೆ ಪಂಜರ ಸಮೇತವಾಗಿ ಗಿಳಿಯೊಂದನ್ನು ರಾಜನ ಆಸ್ಥಾನಕ್ಕೆ ತರ್ತಾಳೆ. ಆ ಪಂಜರದಲ್ಲಿ ಇರುವಂತಹ ಗಿಳಿಯು ಸಕಲ ಶಾಸ್ತ್ರಗಳನ್ನು ತಿಳಿದಿರುವುದರಿಂದ ರಾಜನಿಗೆ ನಾನು ಇದನ್ನು ಕಾಣಿಕೆಯಾಗಿ ಅರ್ಪಿಸ್ತಾ ಇದ್ದೇನೆ ಅಂತ ಹೇಳಿ ಅವಳು ಆ ರಾಜನಿಗೆ ಆ ಪಂಜರ ಸಮೇತ ಗಿಳಿಯನ್ನು ಕೊಡ್ತಾಳೆ. ಆ ಗಿಳಿಯು ರಾಜನಿಗೆ ಜಯಕಾರವನ್ನು ಹಾಕ್ತದೆ. ಜಯಕಾರವನ್ನು ಹಾಕ್ತಾ ಒಂದು ಶ್ಲೋಕವನ್ನು ಹೇಳ್ತದೆ. ಈ ಶ್ಲೋಕವನ್ನು ಕೇಳಿದಂತಹ ಆ ರಾಜ ಬಹಳಷ್ಟು ಆಶ್ಚರ್ಯಗೊಂಡು ಅವನು ಆ ರಾಜನಾದಂತಹ ಶೂದ್ರಕ ಆ ಗಿಳಿಯ ಹಿನ್ನೆಲೆಯನ್ನು ತಿಳಿದುಕೊಳ್ಳಲಿಕ್ಕೆ ಇಚ್ಛಿಸ್ತಾನೆ. ಆತನ ಅಪೇಕ್ಷೆಯಂತೆ ಆ ಗಿಳಿಯು ತನ್ನ ವಿಷಯವನ್ನೆಲ್ಲ ಆ ರಾಜನಿಗೆ ಹೇಳ್ತದೆ, ತನ್ನ ಕಥೆಯನ್ನು ಹೇಳ್ತದೆ. ಗಿಳಿ ರಾಜನಿಗೆ ತಿಳಿಸುವಂತಹ ತನ್ನ ಬಾಲ್ಯದ ವಿಚಾರ, ಅಂದರೆ ಆ ಗಿಳಿ ಸಣ್ಣದಾಗಿದ್ದಾಗ ಅದರ ಬಾಲ್ಯದ ವಿಚಾರವನ್ನು ಶೂದ್ರಕ ರಾಜನಿಗೆ ಈ ಗಿಳಿ ಹೇಳ್ತದೆ. ಅದರ ಆ ಬಾಲ್ಯದ ವಿಚಾರವನ್ನು ಈಗ ನಾವು ಓದುವಂಥದ್ದು. ಆ ಬಾಲ್ಯದ ವಿಚಾರ ಏನು ಅನ್ನುವಂಥದ್ದನ್ನು ಈ ಕಾವ್ಯ ಭಾಗದಲ್ಲಿ ನಾವೀಗ ನೋಡ್ತಾ ಹೋಗೋಣ. ಮತ್ತಂ ಅದು ವಿಂಧ್ಯಾಚಲ ಸೋದರവും ದಂಡಕ ಅರಣ್ಯದ ಅಧಿಪತಿಯುಂ ವನಸ್ಪತಿಗಳ ನಾಯಕನುಂ ಎನಿಸಿತು. ಅದರ ಅಂದರೆ ಮತ್ತೆ ಅದು ಅಂದರೆ ಆ ಮರ ವಿಂಧ್ಯಾಚಲ ಎನ್ನುವಂತಹ ಪರ್ವತಕ್ಕೆ ಅಧಿಪತಿ ರಾಜನಾಗಿಯೂ, ವಿಂಧ್ಯಾಚಲ ಅನ್ನುವಂತಹ ಪರ್ವತಕ್ಕೆ ಸೋದರನಂತೆಯೂ, ದಂಡಕ ಎಂಬ ಅರಣ್ಯಕ್ಕೆ ರಾಜನು, ಆ ಕಾಡಿನಲ್ಲಿನ ಸಕಲ ಮರಗಳಿಗೆ ನಾಯಕನು ಎನಿಸಿ ಶೋಭಿಸುತ್ತಿತ್ತು. ಅಂದರೆ ಈ ಗಿಳಿ ತನ್ನ ಬಾಲ್ಯಕಾಲದ ಆ ವಿವರಗಳನ್ನು ಕೊಡ್ತಾ ಹೋಗ್ತದೆ, ಆ ಘಟನೆಗಳನ್ನು ಹೇಳ್ತಾ ಹೋಗ್ತದೆ. ತನ್ನ ಹಿರಿಯರು ವಾಸ ಮಾಡಿಕೊಂಡಿರುವಂಥ ವಿಂಧ್ಯ ಪರ್ವತದ ತಪ್ಪಲಲ್ಲಿ ಈ ಬೃಹದಾಕಾರದ ಬೂರುಗದ ಮರ, ಅಂದರೆ ಅಲ್ಲಿ ವನಸ್ಪತಿ ಅಂತ ಕೊಟ್ಟಿದ್ದಾರೆ ನೋಡಿ, ವನಸ್ಪತಿ ಅಂದರೆ ಮರ. ಆ ಬೂರುಗದ ಮರ ವಿಂಧ್ಯ ಪರ್ವತಕ್ಕೆ ಸಹೋದರನ ಹಾಗೆ ಕಾಣಿಸ್ತಾ ಇತ್ತು. ಅದು ತಾನು ಬೆಳೆದುಕೊಂಡಿದ್ದಂತಹ ದಂಡಕಾರಣ್ಯ ಪ್ರದೇಶಕ್ಕೆ ರಾಜನ ಹಾಗೆ ಶೋಭಿಸ್ತಾ ಇತ್ತು. ಅಲ್ಲದೆ ಆ ಅರಣ್ಯದಲ್ಲಿ ಇದ್ದಂತಹ ಸಕಲ ಸಸ್ಯಗಳಿಗೆ ಸಕಲ ಸಸ್ಯ ಸಂಕುಲಗಳಿಗೆ ನಾಯಕನ ಹಾಗೆ ಕಂಗೊಳಿಸ್ತಾ ಇತ್ತು. ಅಂದರೆ ಅಲ್ಲಿರುವಂಥ ಎಲ್ಲ ಕಿರಿಯ ಮರಗಳಿಗೆ ರಾಜನಾಗಿ ಮೆರೆಯುತ್ತಾ ಇತ್ತು. ಮುಂದಿನ ಭಾಗವನ್ನು ಗಮನಿಸಿ. ಭೂಪತಿ ತಳಿರ್ಗಳ ಇರುಂಬಿನೊಳ್ ತುದಿಗೋಡ ಮೊದಲ್ಗಳ ತಾಣದಲ್ಲಿ ನಾರ್ಗಳ ಪೊರೆಯಲ್ಲಿ ಪೊಳ್ಗಳ ಎಡೆಯಲ್ಲಿ ಕವಲ್ಗಳ ಎಣೆಯಲ್ಲಿ ಸುತ್ತಲುಂ ಗಿಳಿಗಳ ಹಿಂಡುಗಳ್ ಪಲವು ದೇಶದೊಳ್ ಸಹಸ್ರಮಂ ಬಂದು ಅಲ್ಲಿ ನೆರೆದು ಕೂಡಿಯುಂ ನಿರಾಕುಳಂ ಅನುರಾಗದಿಂ ಇರ್ಪುವು. ಅಂದರೆ ಈ ಗಿಳಿ ಹೇಳ್ತದೆ, ಶೂದ್ರಕ ರಾಜನ ಕೇಳು, ಹಲವು ದೇಶಗಳಿಂದ ಹಾರಿಕೊಂಡು ಬಂದಂತಹ ಗಿಳಿಗಳು ಆ ಮರದ ಅಸಂಖ್ಯ ಚಿಗುರು ಎಲೆಗಳ ಎಡೆಗಳಲ್ಲಿ, ಮರದ ತುದಿ ರೆಂಬೆಗಳ ಬುಡಗಳಲ್ಲಿ, ತೊಗಟೆಗಳ ಪದರಗಳಲ್ಲಿ, ಸೀಳುಗಳ ಎಡೆಗಳಲ್ಲಿ, ಮರದ ಪೊಟರೆಗಳಲ್ಲಿ, ಮರದ ಕವಲುಗಳ ಮಧ್ಯದಲ್ಲಿ ಗಿಳಿಗಳ ಹಿಂಡುಗಳು ತಮ್ಮ ವಾಸಕ್ಕೆ ಅನುವು ಮಾಡಿಕೊಂಡು ನಿರಾತಂಕವಾಗಿ ಬಹಳ ಪ್ರೀತಿಯಿಂದ ಅನ್ಯೋನ್ಯವಾಗಿ ಇದ್ದವು. ಅಂದರೆ ಆ ಬೃಹದಾಕಾರದ ಆ ದೊಡ್ಡ ಮರದ, ಆ ಬೂರುಗದ ಮರದಲ್ಲಿ
ಸಾವಿರಾರು ಪಕ್ಷಿ ಸಂಕುಲಗಳು ವಾಸ ಮಾಡ್ತಾ ಇದ್ವು. ಬೇರೆ ಬೇರೆ ದೇಶಗಳಿಂದ ಹಾರಿಕೊಂಡು ಬಂದಂತಹ ಗಿಳಿಗಳು ಕೂಡ ಆ ಮರವನ್ನು ತಮ್ಮ ವಾಸಸ್ಥಾನವಾಗಿ ಮಾಡಿಕೊಂಡಿದ್ವು. ಕೆಲವು ಮರದ ದಟ್ಟವಾದ ಚಿಗುರೆಲೆಗಳ ಮಧ್ಯೆ ಗೂಡನ್ನು ಕಟ್ಟಿಕೊಂಡ್ರೆ, ಅಂದರೆ ಕೆಲವು ಈ ಹಕ್ಕಿಗಳು, ಇನ್ನು ಕೆಲವು ಏನು ಮಾಡ್ತಾಯಿದ್ವು, ಆ ತುದಿ ರೆಂಬೆಗಳ ಬುಡದಲ್ಲಿ ಗೂಡುಗಳನ್ನು ಕಟ್ಟಿಕೊಂಡಿದ್ವು. ಮತ್ತು ಕೆಲವು ಮರದ ತೊಗಟೆಗಳಲ್ಲಿ, ಪದರಗಳಲ್ಲಿ, ಮರದ ಪೊಟರೆಗಳ ಎಡೆಗಳಲ್ಲಿ, ಕವಲಾಗಿ ಟಿಸಿಲೊಡೆದ ಮರದ ಕೊಂಬೆ ರೆಂಬೆಗಳ ಮಧ್ಯದಲ್ಲಿ ತಮಗೆ ಅನುಕೂಲ ಹೇಗೆ ಆಗ್ತದೋ ಆ ರೀತಿಯಲ್ಲಿ ಗೂಡನ್ನು ಕಟ್ಟಿಕೊಂಡಿದ್ವು. ಹೀಗೆ ಸಾವಿರಾರು ಗಿಳಿಗಳು ಆ ಮರವನ್ನು ವಾಸಸ್ಥಾನವಾಗಿ ಮಾಡಿಕೊಂಡು ನಿರಾತಂಕವಾಗಿ ಯಾವುದೇ ಹೆದರಿಕೆ ಇಲ್ಲದೆ ವಾಸ ಮಾಡಿಕೊಂಡಿದ್ವು. ಒಂದರ್ಥದಲ್ಲಿ ಆ ಮರ ಸಾವಿರಾರು ಗಿಳಿಗಳಿಗೆ ಆಶ್ರಯ ತಾಣವಾಗಿತ್ತು ಮತ್ತು ಆ ಎಲ್ಲ ಗಿಳಿ ಸಮೂಹಗಳಿಗೆ ಆ ಮರವು ಸುರಕ್ಷಿತವಾದಂತಹ ಒಂದು ತಾಣವಾಗಿತ್ತು. ಮುಂದಿನ ಪದ್ಯ ಭಾಗ ಗಮನಿಸಿ. ಪಲವುಂ ಕೀರಕುಳಂ ಪರಿವೃತ ಪಲ್ಲವ ಅಂತರದೊಳ್ ಉದ್ಗತ ವಲ್ಕಲ ಮಧ್ಯದೊಳ್ ನಿರಂತರ ವಿಟಪ ಅಗ್ರದೊಳ್ ಪಿಪುಳ ಕೋಟರ ಸಂಕುಳದೊಳ್ ವಿಶಾಲ ಕಂದರಗತ ಸಂಧಿಯೊಳ್ ನೆಚಿತ ನೀಡ ಕಾಯಮನ್ ಸುತ್ತಲಂ ಎಯ್ದೆ ವಿರಚಿಸಿ ನಿರ್ಭಯಂ ನಿರಾಕುಳಂ ಇರ್ಪವು. ಅಂದರೆ ಈ ಮರದಲ್ಲಿ ವಾಸಿಸ್ತಾ ಇದ್ದಂತಹ ಗಿಳಿಗಳ ಕುಟುಂಬಗಳು ವಿಶಾಲವಾಗಿ ಪಸರಿಸಿಕೊಂಡಿರುವಂತಹ ಮರದ ಚಿಗುರೆಲೆಗಳ ಮರದಲ್ಲಿ ಅಲ್ಲಲ್ಲಿ ಹೊರಚಾಚಿ ಉಂಟಾಗಿರುವಂತಹ ತೊಗಟೆಗಳ ಎಡೆಗಳಲ್ಲಿ, ಮರದ ಕೊಂಬೆಗಳ ತುದಿಗಳಲ್ಲಿ, ಮರದಲ್ಲಿನ ಅಸಂಖ್ಯವಾದಂತಹ ಪೊಟರೆಗಳ ಸಮೂಹಗಳಲ್ಲಿ, ಕೊಂಬೆಗಳ ನಡುವಿನ ಎಡೆಗಳಲ್ಲಿ ಚೆನ್ನಾಗಿ ಸುರಕ್ಷಿತವಾದಂತಹ ಗೂಡುಗಳನ್ನು ಕಟ್ಟಿಕೊಂಡು ಆ ಗಿಳಿಗಳ ಗುಂಪು ಯಾವುದೇ ಆತಂಕ ಇಲ್ಲದೆ ನಿರಾತಂಕವಾಗಿ ಬದುಕಿಕೊಂಡಿದ್ವು. ಅಂದರೆ ಆ ಮರವು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಗಿಳಿಗಳಿಗೆ ಅವುಗಳಿಗೆ ಒಂದು ಆಶ್ರಯ ತಾಣವಾಗಿತ್ತು. ಅದೊಂದು ಸುರಕ್ಷಿತವಾದಂತಹ ತಾಣವಾಗಿತ್ತು. ಅದು ಆ ಮರ ದೊಡ್ಡದಾಗಿ ವಿಶಾಲವಾಗಿ ಹಬ್ಬಿದ್ರಿಂದ, ಹಾಗೆ ಚಿಗುರೆಲೆಗಳು ಹಾಗೆ ರೆಂಬೆ ಕೊಂಬೆಗಳು ವಿಶಾಲವಾಗಿ ಹಬ್ಬಿದ್ರಿಂದ ಅಲ್ಲಿ ಅಂದರೆ ಆ ಮರದ ಎಡೆಗಳನ್ನು ಸಂಧಿಗಳನ್ನು ತಮ್ಮ ಮನೆಯನ್ನಾಗಿ ಮಾಡಿಕೊಂಡಿದ್ವು. ಮತ್ತು ಕೆಲವು ಗಿಳಿಗಳು ಕವಲೊಡೆದಂತಹ ಮರದ ಕೊಂಬೆ ರೆಂಬೆಗಳ ನಡುವೆ ಗೂಡು ಕಟ್ಟಿಕೊಂಡಿದ್ವು. ಹಾಗೆ ಕೆಲವು ಗಿಳಿಗಳು ಮರದಲ್ಲಿನ ಈ ಅಸಂಖ್ಯ ಪೊಟರೆಗಳನ್ನು ಆಶ್ರಯಿಸಿಕೊಂಡಿದ್ವು. ಅಂತೂ ತಮಗೆ ಸುರಕ್ಷಿತ ಎನಿಸಿಕೊಂಡಂತಹ ತಾಣಗಳನ್ನು ಆಯ್ಕೆ ಮಾಡಿ ತಮಗೆ ಬೇಕಾದಂತೆ ಗೂಡುಗಳನ್ನು ಕಟ್ಟಿಕೊಂಡು ಯಾವ ಹೆದರಿಕೆಯೂ ಇಲ್ಲದೆ ನಿರಾತಂಕವಾಗಿ ಯಾವುದೇ ಭಯವಿಲ್ಲದೆ ಬದುಕಿಕೊಂಡಿದ್ವು. ಹಾಗೆ ಆ ಬೂರುಗದ ಮರವು ಸಾವಿರಾರು ಗಿಳಿಗಳಿಗೆ ಆಶ್ರಯ ತಾಣವಾಗಿತ್ತು. ಮುಂದಿನ ಪದ್ಯ ಭಾಗ ಗಮನಿಸಿ. ಅಂತೂ ಆ ಶುಕ ಸಂತತಿ ನಿಶ್ಚಿಂತದಿನ್ ಇರ್ದು ಅಲ್ಲಿ ಜೀರ್ಣಕೋಟರ ವಿರಳ ಅಭ್ಯಂತರದೊಳ್ ಒಂದು ಪರಿಣತ ವಯಸ್ಸಂ ಶುಕಂ ತನ್ನಯ ಜಾಯವೆರಸು ಇರ್ದುದು. ಅಂದರೆ ಅಲ್ಲಿ ಆ ಗಿಳಿಗಳ ಸಂಕುಲದಲ್ಲಿ, ಆ ಗಿಳಿಗಳ ಸಮೂಹದಲ್ಲಿ ಆ ಗಿಳಿಗಳೆಲ್ಲವೂ ನಿಶ್ಚಿಂತವಾಗಿ ಆ ಮರದ ಮೇಲೆ ವಾಸ ಮಾಡಿಕೊಂಡಿತ್ತು. ಆ ಮರದ ಶಿಥಿಲವಾದ ಹಾಗೂ ಅಗಲವಾದ ಪೊಟರೆ ಒಂದರ ಒಳಭಾಗದಲ್ಲಿ ಒಂದು ಪ್ರಾಯವಾದಂಥ ಒಂದು ಮುದಿಗಿಳಿಯೊಂದು ತನ್ನ ಹೆಂಡತಿಯೊಟ್ಟಿಗೆ ವಾಸಿಸ್ತಾ ಇತ್ತು. ಅಂದರೆ ಬೇರೆ ಬೇರೆ ಗಿಳಿಗಳ ಕುಟುಂಬಗಳಿಗೆ ಆಶ್ರಯವನ್ನು ನೀಡಿದಂತಹ ಆ ಮರದಲ್ಲಿ ಆ ಗಿಳಿಗಳ ಸಂಕುಲ ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಆ ಮರದ ಬೇರೆ ಬೇರೆ ಭಾಗಗಳಲ್ಲಿ ಗೂಡು ಕಟ್ಟಿಕೊಂಡು ಯಾವುದೇ ಚಿಂತೆ ಇಲ್ಲದೆ ವಾಸ ಮಾಡಿಕೊಂಡಿತ್ತು. ಹಾಗೆ ವಾಸ ಮಾಡಿಕೊಂಡಿದ್ದಂತಹ ಗಿಳಿಗಳಲ್ಲಿ ಒಂದು ಮುದಿ ಗಿಳಿ ಇತ್ತು. ಆ ಗಿಳಿ ತನ್ನ ಹೆಂಡತಿಯೊಡನೆ ಒಂದು ಪೊಟರೆಯಲ್ಲಿ ವಾಸವಾಗಿತ್ತು. ಅಂದರೆ ಶಿಥಿಲವಾದಂತಹ ಅಗಲವಾದ ಪೊಟರೆಯ ಒಳಭಾಗದಲ್ಲಿ ಅದು ವೈರಿಗಳಿಗೆ ಸಿಗದ ಹಾಗೆ ಆ ಪೊಟರೆಯ ಒಳಗೆ ತನ್ನ ಹೆಂಡತಿಯೊಟ್ಟಿಗೆ ವಾಸ ಮಾಡಿಕೊಂಡಿತ್ತಂತೆ. ಮುಂದೇನಾಗ್ತದೆ ನೋಡೋಣ. ಆ ವೃದ್ಧ ಶುಕಂಗೆ ದೈವಾಧೀನದೊಳೆ ಪಾಪಿಯೇನೆ ಓರ್ವನೇ ಪುಟ್ಟಿದೆಂ ಇನ್ ಏವೇಳ್ದವೆಂ ಅಂತೂ ಎಮ್ಮವ್ವೆ ಪ್ರಸೂತ್ಯ ಉದ್ಭಾವದಿ ಆ ಕ್ಷಣದೊಳ್ ಕಳೆದಳ್. ಅಂದರೆ ಆ ವೃದ್ಧ ಶುಕ ಆ ಮುದಿಗಳಿಗೆ ದೈವಾನುಗ್ರಹದಿಂದ ನಾನೊಬ್ಬನೇ ಪಾಪಿಯಂತೆ ಹುಟ್ಟಿದೆನು. ಅಂದರೆ ಆ ಗಿಳಿ ಶೂದ್ರಕ ರಾಜನಿಗೆ ಹೇಳುವಂಥ ತನ್ನ ಕಥೆಯನ್ನು. ಇನ್ನೇನು ಹೇಳಲಿ, ನಾನು ಹುಟ್ಟಿದಂತಹ ಸಂದರ್ಭದಲ್ಲಿ ನನ್ನ ತಾಯಿಯು ಹೆರಿಗೆ ನೋವಿನಿಂದ ಅವಳು ತೀರಿಕೊಳ್ತಾಳೆ.
ಅಂದರೆ ಆ ಮರಿಗಿಳಿಯನ್ನು ಹೆತ್ತಂತಹ ಅದರ ತಾಯಿಗೆ, ಆ ಗಿಳಿಗೆ ಅಂದರೆ ಮೊದಲೇ ಪ್ರಾಯ ಆಗಿತ್ತು. ಆ ಎರಡೂ ಗಿಳಿಗಳಿಗೂ ಕೂಡ ಅದರ ತಂದೆ ಮತ್ತು ತಾಯಿಗೆ ಪ್ರಾಯವಾಗಿತ್ತು ಮೊದಲೇ. ಅವುಗಳಿಗೆ ಮರಿ ಇರಲಿಲ್ಲ. ಅವರಿಗೂ ಆ ಎರಡು ಗಿಣಿಗಳಿಗೂ ಕೂಡ ಮಕ್ಕಳಿರಲಿಲ್ಲ. ಅವರಿಗೆ ದೇವರ ಅನುಗ್ರಹದಿಂದ ಒಂದು ಮರಿ ಹುಟ್ಟುತ್ತದೆ. ಅದು ಆ ಕತೆ ಹೇಳ್ತಾ ಇರುವಂಥ ಮರಿ. ಆದರೆ ಅದು ಹೇಳ್ತದೆ, ನಾನು ನನ್ನ ಹೆತ್ತವರಿಗೆ ಪಾಪಿ ಮಗನ ಹಾಗೆ ಹುಟ್ಟಿದೆ. ಯಾಕೆಂದರೆ ನನ್ನನ್ನು ಹೆರುವಂಥ ಸಂದರ್ಭದಲ್ಲಿ ನನ್ನ ತಾಯಿ ಹೆರಿಗೆ ನೋವನ್ನು ತಡೆಯಲಿಕ್ಕಾಗದೆ ನನ್ನ ತಾಯಿಗಳೇ ತನ್ನ ಗಂಡನನ್ನು ಮತ್ತು ತನ್ನ ಮರಿಯನ್ನು ಅಗಲಿತು. ಅಂದರೆ ತಾಯಿ ತಾನು ಹುಟ್ಟಿದ್ರಿಂದಲೇ ತಾಯಿ ಸತ್ತು ಹೋಗಬೇಕಾಯಿತು. ಹಾಗಾಗಿ ನಾನು ನನ್ನ ಹೆತ್ತವರಿಗೆ ನಾನು ಪಾಪಿ ಅಂತಾದೆ ಅಂತ ಆ ಮರಿಗಿಳಿ ಭಾವಿಸ್ತದೆ. ಮುಂದಿನ ಭಾಗ. ಅಂತು ಕಳೆಯ ಜಾಯಾ ವಿಯೋಗದಿಂ ದುಃಖಿತನಾಗಿಯೂ ಎನ್ನ ತಂದೆ ಪುತ್ರ ಸ್ನೇಹದಿಂದ ಅಳವಿ ಕಳಿದ ಹೃದಯ ಶೋಕಮನ್ ಅಡಂಗಿಸಿರ್ದು ಮತ್ತು ಪ್ರಾಣನ ಪ್ರಯತ್ನ ತತ್ಪರನ್ ಆಗಿ. ಅಂದರೆ ತನ್ನ ತಾಯಿ ಹೆರಿಗೆ ನೋವಿಂದ ಸಾಯಲು ತನ್ನ ತಂದೆ ಹೆಂಡತಿಯ ಅಗಲಿಕೆಯಿಂದ ದುಃಖಿತನಾದರೂ ಕೂಡ ನನ್ನ ಮೇಲಿನ ಪುತ್ರ ವ್ಯಾಮೋಹದಿಂದ, ಪುತ್ರ ವಾತ್ಸಲ್ಯದಿಂದ ಶಕ್ತಿಯನ್ನು ಕಳೆದುಕೊಳ್ಳುವಂತೆ ಮಾಡಿದ ಎದೆ ಕರಗಿಸುವ ತನ್ನ ದುಃಖವನ್ನು ಮರೆಮಾಚಿಕೊಂಡು ನನ್ನ ಬದುಕಿನ ಬಗ್ಗೆ ಆಸಕ್ತಿ ಉಳ್ಳವನಾಗಿ. ಅಂದರೆ ಆ ಮುದಿಗಿಳಿ ತನ್ನ ಹೆಂಡತಿಯನ್ನು ಕಳ್ಕೊಳ್ತದೆ. ಆ ಮರಿ ಹುಟ್ಟಿದ್ರಿಂದ ತನ್ನ ಹೆಂಡತಿಯನ್ನು ತಾನು ಕಳೆದುಕೊಂಡರೂ ಆ ಒಂದು ದುಃಖ, ಸಹಿಸಲಾಗದೇ ಇರುವಂಥ ದುಃಖ ತನ್ನ ಎದೆಯಲ್ಲಿದ್ದರೂ ಕೂಡ ಆ ದುಃಖವನ್ನು ಸಹಿಸಿಕೊಂಡು ಆಗ ತಾನೇ ಹುಟ್ಟಿದ ಈ ತನ್ನ ಮರಿಯನ್ನು ಹೇಗಾದರೂ ಮಾಡಿ ತಾನು ಸಾಕಬೇಕು ಅನ್ನೋದಕ್ಕೋಸ್ಕರ, ಹಾಗೆ ಮರಿಯ ಬದುಕಿಗೊಂದು ದಾರಿ ತೋರಿಸಬೇಕು ಅಂತ ತಿಳಿದುಕೊಂಡು ತನ್ನೆಲ್ಲ ದುಃಖವನ್ನು ತನ್ನ ಅಸಹಾಯಕತೆಯನ್ನು ಮರೆಮಾಚಿಕೊಂಡು ತನ್ನ ನೋವನ್ನು ಅದು ಮರೆತು ಬಿಡ್ತದಂತೆ. ಮುಂದಿನ ಭಾಗ ಗಮನಿಸಿ. ಅಂತು ಮುಪ್ಪಿಂ ನಿಜತನು ಕಳಲಲ್ ಗರೆ ಬೇಳ್ದು ಒಂದೆರಡ್ ಉಳಿಯಲ್ ಆ ಕರ್ಣಂ ಕುಳಿಯಲ್ ಅವಗೆ ಮೈಪುಗಳ್ ಸೋಲ್ದು ಇರಿಯಲ್ ಪಾರಲ್ ಬಲವು ಅರಿಯಲ್. ಅಂದರೆ ಹಾಗೆ ಮುಪ್ಪಿನಿಂದಾಗಿ ಆ ತನ್ನ ತಂದೆಯ ದೇಹವು ಸೊರಗತೊಡಗಿ ಶಕ್ತಿಗುಂದಿತು. ಮರಿ ಹೇಳ್ತಾ ಉಂಟು ರಾಜನಿಗೆ, ಮೈಮೇಲಿನ ಗರಿಗಳು ಒಂದೊಂದಾಗಿ ಉದುರಿ ಹೋಗಿ ಒಂದೆರಡು ಗರಿಗಳು ಮಾತ್ರ ಉಳಿದವು. ಕಿವಿಗಳು ತಮ್ಮ ಕೇಳುವ ಶಕ್ತಿಯನ್ನು ಕೂಡ ಕಳೆದುಕೊಂಡವು. ಆತನ ರೆಕ್ಕೆಗಳ ಮೂಲವಾಗಿರುವಂಥ ಭುಜಗಳು ಕೂಡ ಜ್ಯೋತಿ ಬಿದ್ದವು. ಮುದಿತನದಿಂದಾಗಿ ಶಕ್ತಿಯೂ ಕೂಡ ಕೊಂದಿ ಹೋಗಿ ಹಾರಾಡುವುದಕ್ಕೂ ಕೂಡ ಸಾಧ್ಯವಾಗಲಿಲ್ಲ. ಅಂದರೆ ಮುದಿತನದಿಂದಾಗಿ ಆ ಮುದಿಗಿಳಿಯ ದೇಹದಲ್ಲಿ ಶಕ್ತಿಯೆಲ್ಲ ಕುಂದಿ ಹೋಗ್ತದೆ, ದೇಹ ಎಲ್ಲ ಸೊರಗಿ ಹೋಗ್ತದೆ, ಪ್ರಾಯ ಸಹಜವಾದಂತಹ ಆಯಾಸ ತಲೆದೋರುತ್ತದೆ. ಪಕ್ಷಿಗಳಿಗೆ ಹಾರಾಡಲಿಕ್ಕೆ ಅಗತ್ಯವಾಗಿರುವಂತಹ ಆ ಭುಜ ಹಾಗೂ ರೆಕ್ಕೆಗಳಲ್ಲಿ ಇರುವಂತಹ ಗರಿಗಳನ್ನೆಲ್ಲ ಕಳ್ಕೊಂಡು ಅವುಗಳೆಲ್ಲ ಉದುರಿ ಹೋಗ್ತವೆ. ಭುಜಗಳು ಕೂಡ ತನ್ನ ಶಕ್ತಿಯನ್ನು ಕಳ್ಕೊಂಡು ಆ ಮುದಿಗಳಿಗೆ ಹಾರಾಡಲಿಕ್ಕೆ ಬಹಳ ಅಸಾಧ್ಯ ಆಗ್ತದೆ, ಸಾಧ್ಯವಾಗುವುದಿಲ್ಲ. ಕಿವಿಗಳೂ ಕೂಡ ಕಿವುಡಾಗಿ ಹೋಗ್ತದೆ. ಹೊರಗೆ ಹೋಗಿ ಆಹಾರವನ್ನು ಹುಡುಕಿಕೊಂಡು ಬರಲಿಕ್ಕೂ ಕೂಡ ಸಾಧ್ಯವಾಗದಿದ್ದಷ್ಟು ನಿಶಕ್ತಿ ಉಂಟಾಗ್ತದೆ. ಹೀಗೆ ಮುಂದೆ ಮಹೀಪತಿ ಮತ್ತು ಜನಕಂ ತಾಳೆ ಬಣ್ಣಕ್ಕೆ ಎಣೆಯಾದ ತನ್ನ ಚಂಚು ಪುಟದಿಂದಮೇ ಅಂಟದ ನೆಲ್ಗಳಂ ಪಕ್ಕಿಗಳು ಅಲ್ಲಿ ತಿಂದು ಉಳಿದ ನೆಲ್ಗಳ ನುಚ್ಚುಗಳಂ ಫಲಗಳಂ ಪಕ್ಕದೊಳ್ಳು ಇರ್ದ ಗೂಡುಗಳಿಂ ಆಯ್ದು ಏಯ್ದು ಅಳ್ಕರಿಂದ ಎನಗೆ ಇಕ್ಕುವನ್ ಮಿಕ್ಕುದನ್ ತಾಮು ಉಂಡಪಂ. ಅಂದರೆ ಮಹಾರಾಜನೇ ಮಹೀಪತಿ ಅಂದರೆ ರಾಜ, ಮಹಾರಾಜನೇ, ನನ್ನ ತಂದೆ ತಾಳೆಹಣ್ಣಿನ ಬಣ್ಣದಂತಿರುವ ಮತ್ತು ತನ್ನ ಮುದಿತನದಿಂದಾಗಿ ಭತ್ತವನ್ನು ಹಿಡಿದುಕೊಳ್ಳಲಾಗದ ತುದಿ ಮುರಿದು ಹೋಗಿರುವಂತಹ ತನ್ನ ಕೊಕ್ಕಿನಲ್ಲಿ ಅಕ್ಕಪಕ್ಕದ ಗೂಡುಗಳಲ್ಲಿ ಇರುವಂತಹ ಇತರ ಗಿಳಿಗಳು ತಿಂದು ಉಳಿದ ಭತ್ತವನ್ನು, ಧಾನ್ಯಗಳ ಚೂರುಗಳನ್ನು, ವಿವಿಧ ಹಣ್ಣುಗಳನ್ನು ಅರಸಿ ತಂದು ನನಗೆ ಪ್ರೀತಿಯಿಂದ ತಿನ್ನಿಸ್ತಾ ಇದ್ದ. ಮಿಕ್ಕುಳಿದದನ್ನು ನಾನು ತಿಂದು ಬಿಟ್ಟುದನ್ನು ಆತ ತಿಂತಾ ಇದ್ದ.
ಅಂದರೆ ನನ್ನನ್ನು ಸಾಕಲಿಕ್ಕೋಸ್ಕರ ನನ್ನ ತಂದೆ ತುಂಬ ಕಷ್ಟಪಟ್ಟರು. ಮುದಿತನದಿಂದಾಗಿ ಅದರ ಕೊಕ್ಕಿನ ತುದಿಯೆಲ್ಲ ಮುರಿದು ಹೋಗಿತ್ತು. ಹಾಗಾಗಿ ಭತ್ತವನ್ನೆಲ್ಲ ಹಿಡ್ಕೊಂಡು ಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಏನಾದರೂ ಮಾಡಿ ತನ್ನ ಮರಿಯನ್ನು ಸಾಕಿಕೊಳ್ಬೇಕು ಸಾಕಬೇಕು ಅನ್ನುವಂತಹ ಒಂದು ಛಲದಿಂದ, ಹಾಗೆ ಅದರ ಅನಿವಾರ್ಯತೆಯಿಂದ, ಅದರಿಂದ ಅಸಾಧ್ಯವಾದರೂ ಕೂಡ ಆ ಮರದಲ್ಲಿರುವಂತಹ ಅಕ್ಕಪಕ್ಕದಲ್ಲಿರುವಂತಹ ಗೂಡುಗಳಿಂದ ಉಳಿದ ಗಿಳಿಗಳು ತಂದು ತಿಂದು ಚೆಲ್ಲಿದಂತಹ ಆ ಭತ್ತದ ಕಾಳುಗಳನ್ನು, ಹಾಗೆ ವಿವಿಧ ಧಾನ್ಯದ ಚೂರುಗಳನ್ನೆಲ್ಲ ಹೆಕ್ಕಿ, ಹಾಗೆ ತಿಂದು ಉಳಿದಂತಹ ಹಣ್ಣುಗಳ ಚೂರುಗಳನ್ನೆಲ್ಲ ತನ್ನ ಮುರಿದು ಹೋದಂತಹ ಆ ಕೊಕ್ಕಿನಿಂದಲೇ ಹೆಕ್ಕಿ ತಂದು ತನ್ನ ಮರಿಗೆ ಬಹಳಷ್ಟು ಪ್ರೀತಿಯಿಂದ ಉಣಿಸ್ತಾ ಇತ್ತು. ಹಾಗೆ ಉಣಿಸಿ ಉಳಿದದ್ದನ್ನು ತಾನು ತಿಂತಾ ಇತ್ತು. ಮುಂದೆ, ಅಂತೂ ನೇಸರ್ ಮೂಡಲ್ ಒಡನೆ ಕುಟುಕುಗೊಳಲ್ ಎಂದು ಎಲ್ಲಂ ಗಿಳಿಗಳ್ ಗೂಡುಗಳಿಂ ಪೋಗೆ ಶಾಬಕ ನಿಕರ ಸನಾಥಂ ಆಗಿಯುಂ ನಿಶ್ಶಬ್ದತೆಂ ಶೂನ್ಯದಂತೆ ಇರ್ದ ಶಾಲ್ಮಲಿ ವನಸ್ಪತಿಯೊಳ್. ಹಾಗೆ ಸೂರ್ಯೋದಯವಾಗ್ತಾ ಇದ್ದ ಹಾಗೆ, ಸೂರ್ಯನು ಹುಟ್ಟುತ್ತಾ ಇದ್ದ ಹಾಗೆ, ಮರದ ಮೇಲೆ ವಾಸ ಮಾಡಿಕೊಂಡಿದ್ದಂತಹ ಗಿಳಿಗಳೆಲ್ಲ ಕುಟುಕುಗೊಳಲ್ ಆಹಾರವನ್ನು ಸಂಪಾದಿಸಲು ಹೋಗಲು ಆಹಾರವನ್ನು ಸಂಪಾದಿಸಿಕೊಂಡು ತಮ್ಮ ತಮ್ಮ ಗೂಡುಗಳಿಂದ ಹೊರಟು ಹೋದವು. ಪ್ರತಿಯೊಂದು ಗೂಡುಗಳಲ್ಲಿ ಮರಿಗಳು ಇದ್ದರೂ ಕೂಡ ಯಾವುದೇ ಸದ್ದಿಲ್ಲದೆ ಮೌನವಾಗಿದ್ದಂತಹ, ಶೂನ್ಯದಂತಿದ್ದಂತಹ ಆ ಶಾಲ್ಮಲಿ ಅಂದರೆ ಬೋರುಗದ ಮರ, ಶಾಲ್ಮಲಿ ವನಸ್ಪತಿ, ಆ ಬೋರುಗದ ಮರದಲ್ಲಿ ಮುಂದಿನ ಭಾಗ ಗಮನಿಸಿ. ಕುಟುಕುಗೊಳಲ್ ಪೋಪ ಶಕುನಿಗಳ ಒಡಪೋಗಲ್ ಜನಕನ್ ಆರದೆ ಇರ್ದೊಡೆ ಆನುಂ ಪೊಡರದ ಗರಿಯವನೇ ಮಿಡುಕಲ್ ಅಣಂ ಅರಿಯದೆ ತನ್ನ ತಂದೆಯ ಕೆಲದೊಳ್ ಇರ್ದೆಂ. ಅಂದರೆ ಬೇರೆಲ್ಲ ಗಿಳಿಗಳೆಲ್ಲ ದಿನನಿತ್ಯದ ಆಹಾರ ಸಂಪಾದನೆಗಾಗಿ ಬೇರೆ ಗಿಳಿಗಳ ಜೊತೆಗೆ ತನ್ನ ತಂದೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗೆ ನನಗೂ ಕೂಡ ಗರಿಗಳು ಹುಟ್ಟದೆ ಅತ್ತಿತ್ತ ಚಲಿಸಲು ಕೂಡ ಸಾಧ್ಯವಾಗದೇ ಇದ್ದದ್ರಿಂದ ನಾನು ನನ್ನ ತಂದೆಯ ಪಕ್ಕದಲ್ಲೇ ಇದ್ದೆ. ಅಂದರೆ ಬೇರೆಲ್ಲ ಹಕ್ಕಿಗಳೆಲ್ಲ ಹೋಗ್ತಾ ಇದ್ವು, ಆಹಾರ ಸಂಪಾದನೆ ಮಾಡಿಕೊಳ್ಳಲಿಕ್ಕೆ ಹೋಗ್ತಾ ಇದ್ವು. ನನ್ನ ತಂದೆಗೆ ಹಾರಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ನನಗೂ ಕೂಡ ಗರಿಗಳು ಹುಟ್ತಿರಲಿಲ್ಲ, ಹಾಗಾಗಿ ನನಗೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲ ಗಿಳಿಗಳು ಕೂಡ ತಮ್ಮ ತಮ್ಮ ಮರಿಗಳನ್ನು ಗೂಡುಗಳಲ್ಲಿ ಬಿಟ್ಟು ಹಾರಾಡಲಿಕ್ಕೆ ಕಲಿತಂತಹ ತನ್ನ ಮರಿಗಳೊಂದಿಗೆ ಆಹಾರವನ್ನು ಹುಡುಕಲಿಕ್ಕೆ ಅವುಗಳೆಲ್ಲ ಹೋಗ್ತಾ ಇದ್ವು. ಆದರೆ ಈ ಮರಿಗಳಿಯ ತಂದೆಗೆ ವಯಸ್ಸಾದುದರಿಂದ ಮತ್ತು ಎಲ್ಲ ಶಕ್ತಿಯನ್ನು ಕಳೆದುಕೊಂಡಿದ್ದರಿಂದ ಅದಕ್ಕೆ ಹಾರಾಡಿಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಹಾಗಾಗಿ ಆ ಮುದಿ ತಂದೆ ಮತ್ತು ಈ ಮರಿಗಿಳಿ ಇಬ್ಬರೂ ಕೂಡ ಅದೇ ಗೂಡಿನಲ್ಲಿ ಇರ್ತಾ ಇದ್ವು. ಮುಂದಿನ ಪದ್ಯ ಭಾಗವನ್ನು ಗಮನಿಸಿ. ಚಕಿತ ಉದ್ಯತ್ ಪಕ್ಷ ಸ್ವನದುಳ್ ಅಮರ್ದ ಕೋಳಾಹಳ ಧ್ವಾನದಿಂ ಕೋರ್ವಿ ಕರೀಂದ್ರ ಉದ್ಭೂತ ಪೂತ್ಕಾರದೆ ಪುದಿದು ಗುಹಾನೀಕ ಸುಪ್ತೋತ್ಥ ಸಿಂಹ ಪ್ರಕರ ಪ್ರೋತ್ ನಾದದಿಂ ತಳ್ತ ಉಪಗತ ವನದೇವಿ ಚಯಸ್ವಾಂತ ಸಂತ್ರಾಸಕರಮಂ ಪುಣ್ಮಿತ್ತು ವಿಂಧ್ಯಂ ನಡುಗೆ ಘನರವ ಸ್ಪರ್ಧಿ ಕೈರಾತ ಘೋಷಂ. ಅಂದರೆ ಆ ಮರದಲ್ಲಿ ವಾಸ ಮಾಡಿಕೊಂಡಿದ್ದಂತಹ ಗಿಳಿಗಳೆಲ್ಲ ಆಹಾರ ಸಂಪಾದನೆಗಾಗಿ ಹೋಗಿದ್ವು. ಅಷ್ಟು ಹೊತ್ತಿಗೆ ಕೆಲವೊಂದು ಗೂಡುಗಳಲ್ಲಿ ಸಣ್ಣ ಮರಿಗಳು ಮತ್ತು ಹೀಗೆ ಮುದಿ ಹಕ್ಕಿಗಳು ಇದ್ವು. ಆಗ ಏನಾಗ್ತದೆ ಅಂದರೆ ಒಂದು ಬೇಡರ ಪಡೆ ಬರ್ತದೆ, ಬೇಡರ ಗುಂಪೊಂದು ಆ ಮರದ ಹತ್ತಿರ ಬರ್ತದೆ. ಹಕ್ಕಿಗಳೆಲ್ಲ ಹೊರಟು ಹೋಗಿದ್ದಾವೆ. ಈ ಕಾಡು ಪ್ರಾಣಿಗಳನ್ನು ಬೇಟೆಯಾಡ್ತಾ ಆ ವಿಂಧ್ಯ ಪರ್ವತದ ತಪ್ಪಲಿಗೆ ಬರ್ತವೆ ಆ ಬೇಡರ ಗುಂಪು. ಆಗ ಆ ಬೇಡರ ಗುಂಪಿನಲ್ಲಿ ಕೇಳುವಂತಹ ಬೊಬ್ಬೆ ಆರ್ಭಟಕ್ಕೆ ಮರದ ಮೇಲಿದ್ದಂತಹ ಮರಿಗಳು, ಮುದಿ ಪಕ್ಷಿಗಳು ಹೆದರುವ ಹಾಗೆ ಆಯ್ತಂತೆ. ಅವುಗಳೆಲ್ಲ ಏನು ಈ ಶಬ್ದ ಕೇಳ್ತಾ ಇದೆ ಅಂತ ಅವುಗಳೆಲ್ಲ ಗೂಡುಗಳಿಂದ ಹೊರಬಂದು ಮರದಲ್ಲೆಲ್ಲ ಭಯದಿಂದ ಆ ಕಡೆ ಈ ಕಡೆ ಕಿರ್ಚಾಡ್ತವೆ. ಆಗ ಈ ಬೇಡಪಡೆಯ ಬೊಬ್ಬೆಗೆ ಕೇಳಿದಂತಹ ಮದಗಜಗಳು, ಅಂದರೆ ಅಲ್ಲೇ ಇದ್ದಂತಹ ಆನೆಗಳು ಗಟ್ಟಿಯಾಗಿ ಗೀಳಿಡತೊಡಗ್ತವೆ. ಹಕ್ಕಿಗಳ ಕಿರುಚಾಟೆ ಮತ್ತು ಅವುಗಳ ರೆಕ್ಕೆಗಳ ಸದ್ದಿನೊಂದಿಗೆ ಈ ಆನೆಗಳ ಕಿರುಚಾಟದ ಸದ್ದೂ ಕೂಡ ಸೇರಿಕೊಳ್ತದೆ. ಇನ್ನೊಂದು ಕಡೆ ಗುಹೆಗಳಲ್ಲಿ ಆರಾಮವಾಗಿ ಮಲಗಿ ನಿದ್ರಿಸ್ತಾ ಇದ್ದಂಥ ಸಿಂಹಗಳು ಕೂಡ
ಈ ಬೇಡರ ಗುಂಪಿನ ಬೊಬ್ಬೆಯಿಂದ ಅವುಗಳೂ ಕೂಡ ಕೆರಳಿಕೊಂಡು ಅಪಾಯವನ್ನು ಎದುರಿಸುವುದಕ್ಕೆ ಜೋರಾಗಿ ಗರ್ಜಿಸತೊಡಗ್ತವಂತೆ. ಇದರಿಂದಾಗಿ ಎಲ್ಲ ಪಕ್ಷಿ ಪ್ರಾಣಿಗಳು ಕಿರುಚುವಂತಹ ಶಬ್ದದಿಂದಾಗಿ ಕಾಡಿನಲ್ಲಿನ ಕೋಲಾಹಲ ಸದ್ದು ಇನ್ನೂ ಹೆಚ್ಚಾಗ್ತದೆ. ಇವೆಲ್ಲವೂ ಕೂಡ ಅಲ್ಲಿರುವಂಥ ವನದೇವತೆಗಳ ಮನಸ್ಸಿಗೆ ಈ ಶಬ್ದವನ್ನು ಕೇಳೋ ವನದೇವತೆಗಳು ಕೂಡ ಭಯ ಪಡ್ಕೊಳ್ತಾರಂತೆ. ಆ ವಿಂಧ್ಯ ಪರ್ವತದಲ್ಲಿನ ತಪ್ಪಲಿನಲ್ಲಿ ಪ್ರಾರಂಭವಾದಂತಹ ಈ ಬೇಡಪಡೆಯ ಸಿಡಿಲನ್ನೂ ಮೀರಿಸುವಂಥ ಬೊಬ್ಬೆ ಕೋಲಾಹಲಗಳು ಇಡೀ ಸಮಸ್ತ ವಿಂಧ್ಯ ಪರ್ವತವನ್ನೇ ಅಲುಗಾಡುವ ಹಾಗೆ ಮಾಡಿ ಆ ಗುಡುಗಿನ ಧ್ವನಿಯನ್ನು ಮೀರಿಸುವಂತಹ ಬೇಡರ ಪಡೆಯ ಕೋಲಾಹಲದ ಧ್ವನಿ ಇಡೀ ಕಾಡಿನಲ್ಲೆಡೆ ತುಂಬಿಕೊಳ್ತದಂತೆ. ಅಂದರೆ ಇಡೀ ಪರ್ವತ ಪ್ರದೇಶ ಎಲ್ಲವೂ ಕೂಡ ಗಾಬರಿ ಭಯಗಳಿಂದ ನಡುಗಲು ತೊಡಗುವಂತಾಯ್ತಂತೆ. ಮುಂದಿನ ಭಾಗ ನೋಡಿ. ಅಂತೂ ಅಶ್ರುತ ಅಪೂರ್ವ ಧ್ವನಿಯಂ ತೊಟ್ಟನೆ ಕೇಳ್ದು ಕಿವಿ ಒಡೆದಪುದು ಎಂಬಂತೆ ಆಗೆ ಗೀಳಿಡಲ್ ತಂದೆಯ ಶಿಥಿಲ ಪಕ್ಷ ಸಂಪುಟದೊಳ್ ಪೊಕ್ಕೆಂ. ಅಂದರೆ ಈ ರೀತಿ ಬೇಡರ ಪಡೆಯ ಬೊಬ್ಬೆ ಮತ್ತು ಪಕ್ಷಿ ಪ್ರಾಣಿಗಳು ಪ್ರಾಣಿಗಳ ಗುಂಪಿನಿಂದ ಆಗ್ತಾ ಇರುವಂತಹ ಈ ಒಂದು ಧ್ವನಿ, ಈ ಕರ್ಕಶವಾದಂತಹ ಬೊಬ್ಬೆ ಅದುವರೆಗೂ ಕೇಳದೇ ಇರುವ ಅಶ್ರುತ, ಕೇಳದಂತಹ ಅಪೂರ್ವವಾದಂತಹ ವಿಶೇಷವಾದಂತಹ ಆ ಧ್ವನಿಗಳನ್ನು, ಕರ್ಕಶವಾದಂತಹ ಬೊಬ್ಬೆಯ ಧ್ವನಿಯನ್ನು ಕೇಳಿ, ಜೊತೆಗೆ ಆನೆಗಳು ಗೇಳಿಡುವುದನ್ನು ಕೇಳಿ ಇಡೀ ಕಿವಿಯೇ ಒಡೆದು ಹೋಗ್ತಾ ಇದೆ ಎನ್ನುವ ಹಾಗೆ ಹೆದರಿಕೆಯಾಗಿ ಆ ತಂದೆಯ ಜೀರ್ಣಗೊಂಡಂತಹ ರೆಕ್ಕೆಯ ಹೊದಿಕೆಯೊಳಗೆ ನಾನು ಪ್ರವೇಶಿಸಿದೆ ಅಂತ ಈ ಮರಿ ಶೂದ್ರಕ ರಾಜನಿಗೆ ಹೇಳ್ತದೆ. ಮುಂದೇನಾಗ್ತದೆ ನೋಡಿ. ಅಂತೂ ಆ ಕಳಕಳ ರವಂ ಅಡಂಗಲ್ ಒಡನೆ ಉದ್ಭೂತ ವಿಸ್ಮಯನ್ ಆಗಿ ತಂದೆ ಇರಿಸಿದ ಪಕ್ಷ ಸಂಪುಟದ ಒಳಗಣಿಂದ ಪೊರಮಟ್ಟು ಇದೇನು ಎನ್ನುತ್ತಂ ಆಂ ಪೊಳಲ ಒಳಗಿರ್ದು ಮೆಲ್ಲನೆ ನಿಳ್ಕಿ ದೆಪ್ಪಳಿಸಿ ನೋಳ್ಪ ಅನ್ನೆಗಂ. ಅಲ್ಲಿ ಅಂದರೆ ಆ ರೀತಿ ಅಂತೂ ಹಾಗೆ ಆ ಕಳಕಳ ರವಮಂ, ಆ ಕೋಲಾಹಲ ಶಬ್ದ ಅಡಂಗಲ್ ಕಡಿಮೆಯಾಗಲು, ಹಾಗೆ ಉಂಟಾದಂತಹ ಕೋಲಾಹಲ ಆ ಶಬ್ದ ಕಡಿಮೆಯಾಗಲು ಕೂಡಲೇ ಆ ಮರಿಗಿಳಿಯಲ್ಲಿ ಉಂಟಾದಂತಹ ಬೆರಗಿನಿಂದ ಇದೇನು ಒಮ್ಮೆಲೆ ಆ ಶಬ್ದಗಳೆಲ್ಲ ಒಮ್ಮೆ ಶಬ್ದ ಜಾಸ್ತಿ ಆಯಿತು, ಒಮ್ಮೆ ಕಡಿಮೆ ಆಯಿತು ಅನ್ನುವಂತಹ ಆಶ್ಚರ್ಯದಿಂದ ಬೆರಗಿನಿಂದ ತನ್ನ ತಂದೆಯ ರೆಕ್ಕೆಗಳ ಹೊದಿಕೆಯಿಂದ ಹೊರಗೆ ಬಂದು ಇದೇನು ಸದ್ದು ಅಂತ ಹೊರಗೆ ಇಣುಕುವಾಗ ಪೊಟರೆಯೊಳಗಿಂದಲೇ ಮೆಲ್ಲನೆ ಇಣುಕಿ ನೋಡಿ ಬೆರಗಾಗಿ ನೋಡುತ್ತಿರುವಷ್ಟರಲ್ಲಿ, ಅಂದರೆ ಆ ಗಿಳಿಮರಿಗೆ ಏನಾಯಿತು, ಆ ಕುತೂಹಲ, ಹೊರಗೇನು ಶಬ್ದ ಕೇಳಿಸ್ತಾ ಇದೆ ಅನ್ನುವಂತಹ ಕುತೂಹಲ. ಹಾಗಾಗಿ ತಾನದು ಹೆದರಿಕೊಂಡು ಅಡಗಿದ್ದಂತಹ ತಂದೆಯ ಶಿಥಿಲವಾದಂತಹ ರೆಕ್ಕೆಗಳ ಹೊದಿಕೆಯಿಂದ ಮೆಲ್ಲನೆ ಹೊರಗೆ ಬಂದು ತಾನು ವಾಸ ಮಾಡಿಕೊಂಡಿರುವಂತಹ ಪೊಟರೆಯಲ್ಲಿ ಅಡಗಿ ಕುಳಿತು ಮೆಲ್ಲನೆ ಹೊರಗೆ ಕತ್ತನ್ನು ಚಾಚಿ ಬೆರಗು ಕಣ್ಣಿಂದ ಹೊರಗಡೆ ನೋಡ್ತದೆ. ಇದೆಲ್ಲ ಆ ಗಿಳಿಮರಿಗೆ ಹೊಸತು, ಆಗ ತಾನೇ ಹುಟ್ಟಿದ್ದು, ಹಾಗಾಗಿ ಅದಕ್ಕೆ ಗೊತ್ತಿಲ್ಲ. ಹೀಗೆ ನೋಡುತ್ತಿರುವಷ್ಟರಲ್ಲಿ ಆ ಬೇಡರ ಪಡೆ ಓಡಿಕೊಂಡು ಬರ್ತಾ ಇರುವಂಥದ್ದು ಕಾಣಿಸ್ತದೆ ಆ ಮರಿಗೆ. ಮುಂದಿನ ಪದ್ಯ ಭಾಗ ಗಮನಿಸಿ. ಇದು ನವಕಾಳ ಮೇಘಚಯಂ ಅಲ್ಲ, ಇದು ಘೋರ ಮಹಾ ಅಂಧಕಾರಂ ಅಲ್ಲ, ಇದು ವಿಚರತ್ತ ಮಾಳವನಂ ಅಲ್ಲ, ಇದು ಘೋರ ಕೃತಾಂತ ಸೈನ್ಯಂ ಅಲ್ಲ, ಇದು ಕಲಿಕಾಲ ಬಂಧು ಕುಲಂ ಅಲ್ಲ, ಇದು ದುರ್ಧರ ದಾನವ ಔಘಂ ಎಂಬುದಂ ಎನಿಸುತ್ತಂ ಅಲ್ಲಿ ಅನಂತ ಕಿರಾತ ಸಂಕುಳಂ ಬರುತ್ತ ಇರ್ದುದು. ಅಂದರೆ ಆ ಒಂದು ಬೇಡರ ಪಡೆ ಯಾವ ರೀತಿ ಇತ್ತು ಅನ್ನೋದನ್ನು ಗಿಳಿ ಆ ರಾಜನಿಗೆ ಹೇಳ್ತದೆ. ಇದು ನವಕಾಳ ಮೇಘಚಯಂ, ನವಕಾಳ ಅಂದರೆ ಕಪ್ಪಾದ, ಕಾಳ ಅಂದರೆ ಕಪ್ಪಾದ, ನವ ಅಂದರೆ ಹೊಸ ಕಪ್ಪಾದ ಹೊಸ ಮೋಡಗಳ ಚಯಂ ಅಂದರೆ ಸಮೂಹವಾಗಿರಬಹುದೇ, ಇದು ಕಪ್ಪಾದ ಮೋಡಗಳ ಸಮೂಹವಾಗಿರಬಹುದೇ, ಅಥವಾ ಇದು ಭೀಕರವಾದಂತಹ ಮಹಾ ಅಂಧಕಾರಮಂ, ಇದು ಭೀಕರವಾದಂತಹ ಕಗ್ಗತ್ತಲೆ ಆಗಿರಬಹುದೇ, ಅಥವಾ ಇದು ವಿಚರತ್ತ ಮಾಳವನಂ ಅಂದರೆ ಇದು ಚಲಿಸ್ತಾ ಇರುವಂಥ ಹೊಂಗೆಯ ಮರಗಳ ಕಾಡಾಗಿರಬಹುದೇ, ಅಥವಾ ಇದು ಘೋರ ಕೃತಾಂತ ಸೈನ್ಯ, ಭೀಕರವಾದಂತಹ ಯಮನ ಸೈನ್ಯವಾಗಿರಬಹುದೇ, ಅಥವಾ ಕಲಿಕಾಲ ಬಂಧು ಕುಲಂ
ಇದು ಕಲಿಪುರುಷನ ಬಂಧುಗಳ ಸಮೂಹವಾಗಿರಬಹುದೇ? ಇದು ಜಯಿಸಲು ದುರ್ಧರ, ಎದುರಿಸಲು ಅಸಾಧ್ಯವಾದಂತಹ ದಾನವ ಔಘ ರಾಕ್ಷಸರ ಗುಂಪಾಗಿರಬಹುದೇ? ಅವರ ಸಮೂಹವಾಗಿರಬಹುದೇ? ಎಂದೆನಿಸುವಂತೆ ಬೇಡರ ದೊಡ್ಡ ಪಡೆಯೊಂದು ಕಾಡಿನೊಳಗೆ ಕೋಲಾಹಲವನ್ನು ಉಂಟು ಬರ್ತಾ ಇತ್ತು. ಅಂದರೆ ಮರದ ಮೇಲಿನ ಪಕ್ಷಿಗಳ ಆ ಒಂದು ಧ್ವನಿ ಕಡಿಮೆ ಆದೊಡನೆ ಈ ಮರಿ ತನ್ನ ತಂದೆಯ ಆ ಒಂದು ರೆಕ್ಕೆಗಳ ಎಡೆಯಿಂದ ಹೊರಗೆ ಬಂದು ಎಣಿಕೆ ನೋಡ್ತದೆ. ಅಷ್ಟರಲ್ಲಿ ಭಯ ಹುಟ್ಟಿಸುವಂಥ ದೃಶ್ಯ ಅದಕ್ಕೆ ಗೋಚರ ಆಗ್ತದೆ. ಅದು ಎಣಿಸಿದ ದೂರದಲ್ಲಿ ಕಪ್ಪಾದ ಮೋಡಗಳ ಸಮೂಹವೇ ತಾನು ವಾಸ ಮಾಡಿಕೊಂಡಿರುವಂಥ ಮರದ ಕಡೆಗೆ ಬರ್ತಾ ಇದೆಯೋ ಅನ್ನುವ ಹಾಗೆ ಅದಕ್ಕೆ ಅನಿಸ್ತದೆ. ಆದರೆ ಅದು ಒಂದು ಕ್ಷಣದೊಳಗೆ ಅದು ಭೀಕರವಾದಂಥ ಕಗ್ಗತ್ತಲೇ ಹಾಗೆ ಅದಕ್ಕೆ ಕಾಣಿಸ್ತದಂತೆ. ಹಾಗೆ ಅದು ಚಲಿಸ್ತಾ ಇರುವಂಥ ಹೊಂಗೆ ಮರಗಳ ಗುಂಪಾಗಿರ್ಬೋದೇ ಅನ್ನುವಂಥ ಸಂಶಯ ಬರ್ತದೆ. ಮತ್ತೊಂದು ಕ್ಷಣದಲ್ಲಿ ಅದು ಯಮನ ಭೀಕರವಾದಂಥ ಸೈನ್ಯವೇ ತಮ್ಮ ಕಡೆಗೆ ಒತ್ತರಿಸಿಕೊಂಡು ಬರ್ತಾ ಇದೆಯೋ ಏನೋ ಅನ್ನುವ ಹಾಗೆ ಕಾಣಿಸ್ತದಂತೆ. ಮತ್ತೊಂದು ಕ್ಷಣ ಅದಕ್ಕೆ ಆ ಕಲಿಪುರುಷನು ತನ್ನೆಲ್ಲ ಸೈನ್ಯವನ್ನು ಕೂಡಿಸಿಕೊಂಡು ಬರುತ್ತಾ ಇರಬಹುದೇ ಅಂತ ಅನಿಸ್ತದೆ. ಇನ್ನೊಂದು ಕ್ಷಣದಲ್ಲಿ ಜಯಿಸಲು ಅಸಾಧ್ಯವಾದಂತಹ ಭೀಕರವಾದಂತಹ ರಾಕ್ಷಸರ ಸೈನ್ಯವೇ ತಾವಿದ್ದ ಮರದ ಕಡೆಗೆ ಒತ್ತರಿಸಿಕೊಂಡು ಬರ್ತಾ ಇದ್ದೇವೆಯೋ ಏನೋ ಅನ್ನುವ ಹಾಗೆ ಈ ಮರಿಗೆ ಅನಿಸ್ತದೆ. ಅಲ್ಲಿಗೆ ಬರುವಂತಹ ಈ ಬೇಡರ ಪಡೆಯು ಬೇರೆ ಬೇರೆ ರೀತಿಯಲ್ಲಿ ಈ ಮರಿಗೆ ಭಯವನ್ನು ಉಂಟು ಮಾಡಿಸ್ತಾ ಇತ್ತಂತೆ, ಹುಟ್ಟಿಸ್ತಾ ಇತ್ತಂತೆ. ಮುಂದಿನ ಭಾಗವನ್ನು ಗಮನಿಸಿ. ಅಂತೂ ಉತ್ಪಾತ ಬೇತಾಳ ಪಡೆಯಂತೆ ಭಯಂಕರಂ ಆದ ಬೇಡ ಪಡೆಯ ನಡುವೆ ಹೀಗೆ ಉತ್ಪಾತ ಅಂದರೆ ಪ್ರಳಯ ಕಾಲದ ಬೇತಾಳ ಪಡೆಯಂತೆ, ಬೇತಾಳ ಸೈನ್ಯದಂತೆ ಭಯಂಕರವಾದಂತಹ ಬೇಡರ ಸೈನ್ಯದ ನಡುವೆ, ಮುಂದಿನ ಭಾಗ ಗಮನಿಸಿ, ವಿಧಾತ್ರಂ ಇವನನ್ ಕರ್ ಪೊನ್ನಿನಿಂದಂ ಸಮೆದನ್ ಎಂಬ ಒಂದು ಕಾರ್ಕಶ್ಯದಿಂದಂ ಸರ್ವಾಂಗಂ ಕಣ್ಗೆ ಅಗುರುವಂ ಪಡೆಯಲ್ ಕಾಳಿಂದಿ ಎತ್ತಂ ಅಡವಿಯಂ ಕೂಡೆ ಪರ್ಬೆತ್ತು ಎಂಬಂತೆ ನೀಳೋತ್ಪಳ ದಳ ರುಚಿರ ಶ್ಯಾಮ ದೇಹಾಂಶು ಪರ್ಬಲ್ಕೆ ಪುಳಿಂದ ಪ್ರಕರ ಬಹುಳ ಸೇನಾ ಪರೀತಂ ವರ್ಬಂ ಕಿರಾತಂ ಬಂದಂ. ಅಂದರೆ ಈ ಬೇಡರ ಸಮೂಹ ಯಾವ ರೀತಿ ಬಂತು ಅನ್ನೋದನ್ನು ಇಲ್ಲಿ ರಾಜನಿಗೆ ಮರಿ ಹೇಳ್ತದೆ. ಸೃಷ್ಟಿಕರ್ತನಾದಂತಹ ಬ್ರಹ್ಮನು ಈತನನ್ನು ಕಬ್ಬಿಣದಿಂದ ಸೃಷ್ಟಿಸಿರಬಹುದು, ಅಂದರೆ ಆ ಬೇಡನನ್ನು. ಕರ್ಪೊನ್ ಕಬ್ಬಿಣದಿಂದ, ವಿಧಾತ್ರಂ ವಿಧಿ ಬ್ರಹ್ಮ ಸಮೆದನ್ ಸೃಷ್ಟಿಸಿದಾನೋ ಎನ್ನುವ ಹಾಗೆ. ಅಂದರೆ ಅವನು ಆ ರೀತಿ ಇದ್ದಾನೆ, ಕರ್ಕಶವಾಗಿ ಒರಟಾದಂಥ ಕರ್ಕಶವಾಗಿ ಒರಟಾಗಿರುವಂಥ ಸರ್ವಾಂಗ, ಅಂದರೆ ಸರ್ವಾಂಗವು ಸಮಸ್ತ ದೇಹವೇ ಕಣ್ಣುಗಳಿಗೆ ಭಯವನ್ನು ಹುಟ್ಟಿಸುವಂತೆ ಕಾಳಿಂದಿ ಎತ್ತಂ, ಕಾಳಿಂದಿ ನದಿಯ ಕಡೆಯಿಂದ ಆ ಸಮಸ್ತ ಅರಣ್ಯ ಪ್ರದೇಶವೆಲ್ಲವೂ ಹಬ್ಬಿತೋ ಎನ್ನುವ ಹಾಗೆ ನೀಳೋತ್ಪಳ ಅಂದರೆ ಕನ್ನೈದಿಲೆ, ಆ ಕನ್ನೈದಿಲೆಯ ಎಸಳುಗಳಂತಹ ಕಪ್ಪಾದ ಮೈಕಾಂತಿಯನ್ನು ಹೊಂದಿ ಆ ಕಪ್ಪಾದ ಕಾಂತಿಯನ್ನು ಕಾಡಿನಲ್ಲೆಲ್ಲ ಪಸರಿಸಿಕೊಳ್ಳುತ್ತಾ ಇರುವಂತಹ ಒಬ್ಬ ಬೇಡನು, ಅಂದರೆ ಕಪ್ಪಾಗಿ ಒರಟಾಗಿರುವಂಥ ಆ ಬೇಡ ತನ್ನ ದೊಡ್ಡ ಸೇನೆಯನ್ನು ಕೂಡಿಕೊಂಡು ಆ ಮರಗಿಳಿವಾಸವಾಗಿರುವಂಥ ಮರದ ಕಡೆಗೆ ಅವ ಬರ್ತಾನೆ. ಅವರೆಲ್ಲರೂ ಕೂಡ ಬೊಬ್ಬೆ ಹಿಡ್ಕೊಂಡು, ಈ ಮರಿ ನೋಡ್ತಾ ಇದ್ದ ಹಾಗೆ ಬೊಬ್ಬೆ ಹಿಡ್ಕೊಂಡು ಬರ್ತಾ ಇದ್ದಾರೆ. ಆ ಬೇಡ ಪಡೆಯ ಆರ್ಭಟ ಹೇಗಿತ್ತು ಅನ್ನುವಾಗೆ, ಅಂದರೆ ಇನ್ನಷ್ಟು ಹೆದರಿಕೆ ಹುಟ್ಟಿಸುವ ಹಾಗಿತ್ತು. ಆ ದಟ್ಟವಾದ ನೆರಳಿಂದ ಕೂಡಿದ ಅರಣ್ಯದೊಳಗೆ ಇನ್ನಷ್ಟು ಕರಿಕಬ್ಬಿಣದಿಂದ ಉಂಟಾಗಿದೆಯೋ ಅನ್ನುವ ಹಾಗೆ ಕಪ್ಪಾದ ಒರಟಾದ ದೇಹವನ್ನು ಹೊಂದಿರುವಂತಹ, ನೋಡುವವರಿಗೆ ಹೆದರಿಕೆಯನ್ನು ಉಂಟಿಸುವಂತಹ ಆ ಬೇಡರ ಪಡೆಯನ್ನು ನೋಡಿದಾಗ ಅವರೆಲ್ಲರೂ ಕೂಡ ಕಪ್ಪಾದ ಕಾಳಿಂದಿ ನದಿಯ ಕಡೆಯಿಂದ ದಟ್ಟ ಕತ್ತಲೆಯೇ ಅರಣ್ಯಕ್ಕೆ ನುಗ್ಗಿ ಬರುತ್ತಿದೆಯೋ ಎನ್ನುವ ಹಾಗೆ ಭಾಸ ಆಗ್ತಾ ಇತ್ತು. ಬೇಡರ ಗುಂಪಿನಲ್ಲಿದ್ದಂತಹ ಆ ಬೇಡ ನಾಯಕ ಕನ್ನೈದಿಲೆಯ ಹೆಸರಿನಂತೆ ಕಪ್ಪಾದ ಮೈಕಾಂತಿಯನ್ನು ಹೊಂದಿ ಅದನ್ನು ಸಮಸ್ತ ಕಾಡೊಳಗೆ ಪಸರಿಸಿಕೊಂಡು ಬರ್ತಾ ಇದ್ದಾನೋ ಎನ್ನುವ ಹಾಗೆ ಆ ಬೇಡ ಪಡೆಯನ್ನು ಕೂಡಿಕೊಂಡು ಅವನು ಆ ಮರಿಗಿಳಿ ವಾಸ ಮಾಡಿಕೊಂಡಿರುವಂತಹ ಮರದ ಕಡೆಗೆ ಬರುತ್ತಾ ಇದ್ದ. ಮುಂದೆ ಏನಾಗ್ತದೆ ನೋಡಿ. ಅನೇಕರ್ ಲುಬ್ಧಕರ್ ಕರಿದಂತಂಗಳಂ ಅಂತು ಪೀಲಿ ಒರೆಯಂ ತಳ್ಕೈಸಿ ಗಂಧೇಭ ಬಂಧುರ ಮುಕ್ತಾಫಳ ಭಾರಮಂ ತಳೆದು ಮಾಂಸವ್ರಾತಮಂ ಪೊತ್ತು ಕೇಸರಿ ಚರ್ಮವ್ರಜಮಂ ತೆರಳ್ಚಿ ಚಮರಿ ವಾಲಂಗಳಂ ತಾಳ್ದು ಕಾಂತಾರದೊಳ್ ಕಾಡ ಒಡೆಯಂ ಬರಿಸಂದು ಬಂದರ್. ವಿದ್ಯಾರ್ಥಿಗಳೇ,
ಈ ಕಾವ್ಯ ಭಾಗವನ್ನು ಓದುವಾಗ ನಿಮ್ಮಲ್ಲಿರುವಂಥ ಟೆಕ್ಸ್ಟ್ ಬುಕ್ಕು ಹತ್ತಿರದಲ್ಲಿ ಇದ್ದರೆ ಒಳ್ಳೆಯದು. ಕೆಲವೊಂದು ಮಕ್ಕಳು ಭಾವಾರ್ಥವನ್ನು ಹಾಕಿ PDF ಹಾಕಿ ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಕಷ್ಟ, ತುಂಬ ಸಮಯ ತೆಗೆದುಕೊಳ್ತದೆ. ಹಾಗಾಗಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಹೇಳಿದ್ದನ್ನು ಕೇಳಿದರೆ ಸಾಕಾಗ್ತದೆ ಅಂತ ಹೇಳಿದ್ದಾರೆ. ನೋಟ್ಸ್ ಏನು ಬೇಕಾಗಿಲ್ಲ, ಹೇಳಿದರೆ ಸಾಕು ಅಂತ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಇಯರ್ಫೋನ್ ಹಾಕ್ಕೊಂಡು ಕೇಳಿದರೆ ಸಾಕು. ಅದು ಕೂಡ ಈಗಿನ ಮಕ್ಕಳಿಗಂತೂ ಅಪ್ಪ ಅಮ್ಮ ಓದಿ ಹೇಳ್ತಾರೆ, ಅದನ್ನು ಗ್ರಹಿಸಿಕೊಂಡು ಅವರು ಬರೆಯುವಂಥ ಶಕ್ತಿಯನ್ನು ಹೆಚ್ಚಿನ ಮಕ್ಕಳು ಪಡ್ಕೊಂಡಿದ್ದಾರೆ. ಅಕ್ಷರವೊಂದು ಬರೀಲಿಕ್ಕೆ ಗೊತ್ತಿದ್ರೆ ಸಾಕಾಗ್ತದೆ. ಈ ಕಥೆಯನ್ನು ಹೇಗೆ ಬೇಕಾದರೂ ಬರಿಬೋದು. ಆ ಕಥೆಯನ್ನು ಕೇಳಿ ಬರೆದಾಗ ನಿಮಗೆ ಖಂಡಿತ ಪೂರ್ಣ ಅಂಕಗಳು ಲಭಿಸ್ತವೆ. ಹಾಗಾಗಿ ಕಥೆಯನ್ನು ಕೇಳಿಕೊಳ್ಳಿ ಅಥವಾ ಟೆಕ್ಸ್ಟ್ ಬುಕ್ಕನ್ನು ಎದುರಲ್ಲಿ ಇಟ್ಕೊಳ್ಳಿ. ಆ ಬೇಡರ ಸೈನ್ಯವು ಬೇಟೆಯಾಡ್ತಾ ಆಡ್ತಾ ಕರಿದಂಥ ಆನೆಗಳ ದಂತಗಳ ಹೊರೆಯನ್ನು ಹೊತ್ತುಕೊಂಡು ಬರ್ತಾ ಇದ್ದಾರಂತೆ ಕೆಲವರು. ನವಿಲುಗರಿಗಳ ಪೀಲಿ ಓರೆ ಅಂದರೆ ನವಿಲುಗಳ ಕಟ್ಟನ್ನು, ನವಿಲುಗರಿಗಳ ಹೊರೆಗಳನ್ನು ಕೂಡ ಅವರು ಹಿಡ್ಕೊಂಡು ಬರ್ತಾ ಇದ್ದಾರೆ. ತಳ್ಕೈಸಿ ಇರುಕಿಕೊಂಡು ಬರ್ತಾ ಇದ್ದಾರೆ. ಗಂಧೇಭ ಅಂದರೆ ಮದದಾನೆಗಳ ಮನೋಹರವಾದಂತಹ ಕಟ್ಟಾಣಿ ಮುತ್ತುಗಳು, ಬಂಧುರ ಮುಕ್ತಾಫಳ ಅಂದರೆ ಮದಗಜದ ಆ ತಲೆಯ ಒಳಗೆ ಮುತ್ತುಗಳಿರ್ತವೆ ಅನ್ನುವಂಥ ಒಂದು ಪ್ರತೀತಿ. ಆ ಮುತ್ತುಗಳ ಹೊರೆಗಳನ್ನು ಅವರು ಹೊತ್ತುಕೊಂಡು, ಅಂದರೆ ಆನೆಗಳನ್ನೆಲ್ಲ ಸಾಯಿಸಿದ್ದಾರೆ. ಆ ಮುತ್ತುಗಳ ಹೊರೆಗಳನ್ನು ಹೊತ್ತುಕೊಂಡು ಮಾಂಸದ ಹೊರೆಗಳನ್ನು ಹೊತ್ತುಕೊಂಡು ಸಿಂಹಗಳ ಚರ್ಮವ್ರಜ, ಕೇಸರಿ ಚರ್ಮಗಳ ಹೊರೆಗಳನ್ನು ಹೊತ್ತುಕೊಂಡು ಕೆಲವರು, ಹಾಗೆ ಚಮರಿ ಮೃಗಗಳ ಬಾಲಗಳನ್ನು ಹೊತ್ತುಕೊಂಡು, ಅವುಗಳನ್ನೆಲ್ಲ ಮಾರಾಟ ಮಾಡಲಿಕ್ಕೆ ಆಗ್ತದಲ್ಲ, ಅದೆಲ್ಲವನ್ನು ಹೊತ್ತುಕೊಂಡು ನೂರಾರು ಸಂಖ್ಯೆಯಲ್ಲಿ ತಮ್ಮ ಒಡೆಯನನ್ನು ಹಿಂಬಾಲಿಸಿಕೊಂಡು ಅವರೆಲ್ಲ ಬರ್ತಾಯಿದ್ರು. ಹೀಗೆ ನೂರಾರು ಸಂಖ್ಯೆಯಲ್ಲಿ ಬೇಟೆಯಾಡ್ತಾ ಎಲ್ಲವನ್ನು ಹೊತ್ಕೊಂಡು ತಾವು ಬೇಟೆಯಾಡಿದಂತಹ ಆನೆಗಳ ದಂತಗಳನ್ನು, ಅವುಗಳನ್ನು ತಲೆಯಲ್ಲಿ ಹೊತ್ಕೊಂಡು, ನವಿಲುಗರಿಗಳ ಹೊರೆಗಳನ್ನು ಕಂಕುಳಲ್ಲಿ ಹೊತ್ಕೊಂಡು, ಮದದ ಆನೆಗಳನ್ನು ಕೊಂದುಕೊಂಡು ಅವುಗಳ ಕುಂಭಸ್ಥಳಗಳನ್ನು ಭೇದಿಸಿ ಅದರ ಒಳಗೆ ಇರುವಂಥ ಮುತ್ತುಗಳನ್ನು ಸಂಗ್ರಹಿಸಿ ಹೊರೆಯಾಗಿ ಕಟ್ಟಿ ತಲೆಯ ಮೇಲೆ ಹೊತ್ಕೊಂಡು, ಇನ್ನು ಕೆಲವರು ವಿವಿಧ ಮೃಗಗಳ ಮಾಂಸಗಳ ರಾಶಿಗಳನ್ನು ಗಂಟು ಕಟ್ಟಿಕೊಂಡು ತಲೆಯ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಕೆಲವರು ಸಿಂಹಗಳನ್ನು ಬೇಟೆಯಾಡಿ ಅವುಗಳ ಚರ್ಮಗಳನ್ನು ಸುಲಿದು ಹೊರೆಯಾಗಿ ಕಟ್ಟಿ ಹೊತ್ಕೊಂಡು ಬರ್ತಾ ಇದ್ದಾರೆ. ಚಮರಿ ಮೃಗಗಳನ್ನು ಬೇಟೆಯಾಡಿ ಅವುಗಳ ಬಾಲಗಳನ್ನು ತುಂಡರಿಸಿ ಹೊರೆಯಾಗಿ ಹೊತ್ಕೊಂಡು ಕೆಲವರು ಬರ್ತಾ ಇದ್ದಾರೆ. ಅಂತೂ ಅವರೆಲ್ಲ ತಮ್ಮ ನಾಯಕನನ್ನು, ಕಪ್ಪಾದ ಆ ನಾಯಕನನ್ನು ಹೊತ್ಕೊಂಡು ಆ ಕಾಡಿನ ಒಳಗೆ ಬರ್ತಾ ಇದ್ದಾರೆ. ಅವರ ವರ್ತನೆ, ನಡೆದಾಡುವಂತಹ ರೀತಿ ಎಲ್ಲ, ಆ ಮಾಂಸಗಳ ಹೊರೆಗಳು, ಅವರ ಆರ್ಭಟಗಳು ಇಡೀ ಕಾಡಿನಲ್ಲಿರುವಂತಹ ಎಲ್ಲ ಮರದಲ್ಲಿ ಇರುವಂತಹ ಹಕ್ಕಿಗಳಿಗೆ ಬಹಳಷ್ಟು ಭಯವನ್ನು ಉಂಟು ಮಾಡ್ತಾ ಇದ್ದುವಂತೆ. ಮುಂದಿನ ಭಾಗ ಗಮನಿಸಿ. ಅಂತೂ ಅನೇಕ ಶಬರ ಪರಿವೃತನಾಗಿ ಬರುತ್ತ ಇರ್ದನ್ ಅಂತುಂ ಅಲ್ಲದೆಯುಂ ಅಂದರೆ ಹಾಗೆ ಅವರೆಲ್ಲ ಬೇಡರನ್ನು ಕೂಡಿಕೊಂಡು ಬರ್ತಾ ಇದ್ರು. ಹಾಗೆ ಮಾತ್ರ ಅಲ್ಲದೆ, ಮುಂದಿನ ಭಾಗ ಗಮನಿಸಿ. ವಿಂಧ್ಯ ನಗೇಂದ್ರಕ್ಕೆ ಪಡೆವಂ ಅಂತಕಂಗೆ ಒಡ ಹುಟ್ಟಿದನ್ ಪಾಪಕ್ಕೆ ನಂಟಂ ಕಲಿಗೆ ಒಡನಾಡಿ ಎನಿಪಂ ಇನ್ನೂ ಪೊಡವಿಯೊಳ್ಳು ಆತನಿಂ ಭಯಂಕರಂ ಆವಂ ಅಂದರೆ ಅವನು ಆ ಬೇಡರ ನಾಯಕನಾದವನು, ಈತ ವಿಂಧ್ಯ ಪರ್ವತಕ್ಕೆ ಮಗನಾಗಿ ಹುಟ್ಟಿದನು. ವಿಂಧ್ಯ ಪರ್ವತಕ್ಕೆ ಒಡ ಹುಟ್ಟಿದನು, ಜೊತೆಗೆ ಹುಟ್ಟಿದನು. ಅಂತಕಂಗೆ ಅಂದರೆ ಯಮನಿಗೆ ಒಡ ಹುಟ್ಟಿದವನು, ಪಾಪಂಗೆ ನೆಂಟನಾಗಿ ಹುಟ್ಟಿದನು. ಪಾಪನಿಗೆ, ಕಲಿಪುರುಷನಿಗೆ ನೆಂಟನಾಗಿ ಜೊತೆಗಾರನಾಗಿ ಹುಟ್ಟಿದನು ಎನ್ನುವ ಹಾಗಿದ್ದಂತಹ ಬೇಡ ನಾಯಕನಿಗಿಂತ ಭಯಂಕರನಾದವರು ಈ ಭೂಮಿಯಲ್ಲಿ ಯಾರಿದ್ದಾರೆ ಎನ್ನುವ ಹಾಗೆ ಆತ ಭೀಕರವಾಗಿ ಕಾಣಿಸ್ತಾ ಇದ್ದ ಎನ್ನುವುದನ್ನು ಆ ಗಿಳಿಮರಿ ಹೇಳ್ತದೆ. ಹೀಗೆ ಅಂದರೆ ಆ ಬೇಡ ನಾಯಕನ ರೂಪ, ಬಣ್ಣಗಳು ಎಲ್ಲವೂ ಕೂಡ ನೋಡಿದವರಿಗೆಲ್ಲರಿಗೂ ಕೂಡ ಹೆದರಿಕೆ ಹುಟ್ಟಿಸ್ತಾ ಇತ್ತು. ಅವನು ಯಾವ ರೀತಿ ಇದ್ದ ಅಂದರೆ, ವಿಂಧ್ಯ ಪರ್ವತಕ್ಕೆ ಮಗನಾಗಿ ಹುಟ್ಟಿದ್ನೋ, ಪ್ರಾಣವನ್ನೇ ಹೊತ್ತೊಯ್ಯುವಂಥ ಯಮನಿಗೆ ತಮ್ಮನಾಗಿ ಹುಟ್ಟಿದ್ನೋ, ಲೋಕದ ಸಕಲ ಪಾಪಗಳಿಗೆಲ್ಲ ನಂಟನಾಗಿ ಹುಟ್ಟಿದ್ನೋ, ಕಲಿಪುರುಷನಿಗೆ ಜೊತೆಗಾರನಾಗಿ ಹುಟ್ಟಿರುವನೋ ಅನ್ನುವಂತಹ ಸಂಶಯ ಬರುವ ಹಾಗೆ ಅವನಂತಹ ಭಯಂಕರವಾದಂತಹ ವ್ಯಕ್ತಿಗಳು ಯಾರೂ ಇಲ್ಲ ಅನ್ನುವ ರೀತಿಯಲ್ಲಿ ಆತ ತೋರ್ತಾ ಇದ್ದ. ಮುಂದಿನ ಪದ್ಯಭಾಗ ಗಮನಿಸಿ. ಆತನ ಪೆಸರಂ ಆತಂಗಕನ್ ಎಂದು ಕೇಳ್ದೆಂ ಬಳಿಯಂ ಆ ಶಬರಂ ಸಂಜಾತ ಶ್ರಮಂ ಕಿರಾತ ಸಮೇತಂ ಶಾಲ್ಮಲಿ ಮಹೀಜಮಂ ಸಾರ್ತಂದಂ ಅಂದರೆ ಆತನ ಹೆಸರು, ಆ ಕಿರಾತನ, ಆ ಬೇಡನ ಹೆಸರು ಮಾತಂಗಕ ಅಂತ ತಿಳಿಯಿತು. ಅಂದರೆ ಈ ಗಿಣಿಮರಿ ಹೇಳ್ತದೆ. ಅವನು ಬೇಟೆಯಾಡಿ ಆಯಾಸಗೊಂಡದ್ರಿಂದ, ಉಂಟಾದ ಶ್ರಮದಿಂದ ಆಯಾಸಗೊಂಡದ್ರಿಂದ ಕಿರಾತ ಸಮೇತ ತನ್ನ ಸಹಚರ ಬೇಡರ ಜೊತೆಗೂಡಿ ಆಯಾಸವನ್ನು ಪರಿಹರಿಸಿಕೊಳ್ಳಲು
ನಾವು ವಾಸ ಮಾಡ್ತಾ ಇರುವಂತಹ ಬೂರುಗದ ಶಾಲ್ಮಲಿ ಮಹೀಜ ಬೂರುಗದ ಮರದ ಸಮೀಪಕ್ಕೆ ಆಗಮಿಸ್ತಾನೆ ಅವನು. ಆ ಬೇಡರ ನಾಯಕನಾದಂತಹ ಅವನು ಆ ಬೂರುಗದ ಮರದ ಸಮೀಪಕ್ಕೆ ಬರ್ತಾನೆ. ಆಗ ಅಂತು ನೆಳಲ್ಗೆ ಒಂದು ಉದ್ದಂಡಮಪ್ಪ ಕೋದಂಡಮಂ ಮರದ ಮೊದಲೊಳ್ ಸಾರ್ಚಿ ಪರಿಜನೋಪನೀತ ಪಲ್ಲವ ಆಸನದೊಳ್ ಕುಳ್ಳಿರ್ಪುದು. ಹೀಗೆ ಬಂದಂತಹ ಉದ್ದಂಡಮಪ್ಪ ಹೆದೆಬಿಚ್ಚಿದ ಅಂದರೆ ಹಾಗೆ ಬಂದಂತಹ ಬೇಡರ ನಾಯಕ ತನ್ನ ಸಂಗಡಿಗರೊಂದಿಗೆ ಇತರ ಬೇಡರೊಂದಿಗೆ ಆ ಬೂರುಗದ ಮರದ ಸಮೀಪಕ್ಕೆ ಬಂದು ಉದ್ದಂಡಮಪ್ಪ ಹೆದೆಬಿಚ್ಚಿದ ತನ್ನ ಬಿಲ್ಲನ್ನು ಕೋದಂಡ ಅಂದರೆ ಬಿಲ್ಲು ಆ ಮರದ ಬುಡದಲ್ಲಿ ಒರಗಿಸ್ತಾನೆ. ಸಾರ್ಚಿ ಒರಗಿಸಿ ಪರಿಜನೋಪನೀತ ಪರಿಚಾರಕನಿಂದ ತರಿಸಲ್ಪಟ್ಟಂತಹ ಪಲ್ಲವಾಸನ ಚಿಗುರೆಲೆಗಳ ಆಸನದ ಮೇಲೆ ಕುಳಿತುಕೊಂಡಿರಲು ಮುಂದೆ ಏನಾಗ್ತದೆ ನೋಡಿ. ಆಗಳು ಓರ್ವ ಲುಬ್ಧಕಂ ಕೊಳದೊಳೆ ಪೊಕ್ಕು ಸರಸೀಜ ರಜಂಗಳಂ ನೂಂಕಿ ಅಲ್ಲಿ ಚಂದ್ರಮಂಡಳಂ ಒರೆದತ್ತು ಮುತ್ತುಗಳು ಒಸರ್ದವು ಎನಿಪ ಹಿಮ ಉದಕಂಗಳಂ ಕೋಮಳ ಬಿಸ ಕಾಂಡಮಂ ಬೆರಸು ಕುಳಿರುವ ಸರೋಪ ಪತ್ರ ಪುಟದಿಂದಮೇ ತೆಕ್ಕನೆ ತೀವಿ ತಂದು ನೀಡಿದನ್. ಅಂದರೆ ಅದರಲ್ಲಿ ಆ ಬೇಡರ ಪಡೆಯಲ್ಲಿ ಒಬ್ಬನು ಈ ಬೇಡರ ನಾಯಕನ ಆಯಾಸವನ್ನು ಪರಿಹರಿಸಲಿಕ್ಕೆ ಅವನೇನು ಮಾಡ್ತಾನೆ ಅಂದರೆ ಅಲ್ಲೇ ಪಕ್ಕದಲ್ಲಿದ್ದಂತಹ ಸರೋವರಕ್ಕೆ ಇಳಿದು ನೀರ ಮೇಲೆ ಹರಡಿಕೊಂಡಿದ್ದಂತಹ ಆ ತಾವರೆಯ ಪರಾಗದ ಪದರವನ್ನು ಬದಿಗೆ ಸರಿಸ್ತಾನಂತೆ. ಹಾಗೆ ಆ ಸರೋವರದ ನೀರು ಯಾವ ರೀತಿ ಕಾಣ್ತದೆ ಅಂದರೆ ಚಂದ್ರಬಿಂಬವೇ ಸೋರಿ ನೀರಾಗಿದೆಯೋ ಅಥವಾ ಮುತ್ತುಗಳೇ ಅಲ್ಲಿ ಉದುರಿಕೊಂಡು ನೀರಾಗಿದೆಯೋ ಅನ್ನುವ ಹಾಗೆ ಆ ಭಾಸವಾಗ್ತದೆ. ಆ ನೀರು ಹಾಗೆ ಕಾಣ್ತದೆ. ಅವನು ಒಂದು ದಂಟು ಸಮೇತವಾದ ತಣ್ಣನೆಯ ತಾವರೆ ಎಲೆಯನ್ನು ದೊನ್ನೆಯನ್ನಾಗಿ ಮಾಡಿಕೊಂಡು ಆ ತಣ್ಣಗಿರುವಂತಹ ಆ ನೀರನ್ನು ಅದರಲ್ಲಿ ತುಂಬಿಸಿಕೊಂಡು ತನ್ನ ಒಡೆಯನಿಗೆ ತಂದು ಕೊಡ್ತಾನಂತೆ. ಮುಂದೆ ಅಂತು ನೀಡೆ ನೀರ ನೀಂಟಿ ಶಶಿಕಳೆಗಳಂ ಮೆಲ್ವ ಸ್ನೇಹಿಂಕೇಯನಂತೆ ಮೃಣಾಳ ನಾಳಂಗಳಂ ಮೆಲ್ದು ವಿಗತರ ಪರಿಶ್ರಮನಾಗಿ ಬಳಲ್ಕೆಗಳೆದು ಮಾತಂಗಂ ಬೇಡ ಒಡೆವೆರಸು ನಿಜ ನಿವಾಸಕ್ಕೆ ಪೋದನನ್ನೆಗಂ ಇತ್ತಲ್. ಅಂದರೆ ಅನ್ನಗಂ ಇತ್ತಲ್. ಹೀಗೆ ಆತನು ಆ ತಾವರೆಯ ಎಲೆಯ ದೊನ್ನೆಯಿಂದ ತಂದಂತಹ ಆ ನೀರನ್ನು ನೀಡಿದಾಗ ಆ ಬೇಡ ನಾಯಕನಾದಂತಹ ಆ ಮಾತಂಗನು ಅದನ್ನು ಕುಡಿದು ಶಶಿಕಳೆ ಚಂದ್ರಬಿಂಬವನ್ನು ನುಂಗುವ ಶನಿಯಂತೆ ಸಂಹೀಕೆಯನಂತೆ ಅಂತ ಇದೆ ನೋಡಿ. ಅಂದರೆ ಶನಿಯಂತೆ ನಾಳ ತಾವರೆಯ ದಂಟನ್ನು ಕೂಡ ಅವನು ತಿಂತಾನೆ. ಆ ತಾವರೆಯ ದಂಟನ್ನು ಜಗಿದು ನುಂಗಿ ತನ್ನ ಆಯಾಸವನ್ನು ವಿಗತ ಪರಿಶ್ರಮವನ್ನು ಪರಿಹರಿಸಿಕೊಳ್ತಾನೆ. ತನ್ನ ಆಯಾಸವನ್ನು ಪರಿಹರಿಸಿಕೊಂಡು ತನ್ನ ಪಡೆಯೂ ಕೂಡ ಆಯಾಸವನ್ನು ಪರಿಹರಿಸಿಕೊಳ್ತದೆ. ಆಮೇಲೆ ಅವರೆಲ್ಲರನ್ನು ಕೂಡಿಕೊಂಡು ತನ್ನ ಅಂದರೆ ಬೇಡ ಒಡೆ ವೆರಸು ಎಲ್ಲ ಬೇಡರ ಸೈನ್ಯವನ್ನು ಕೂಡಿಕೊಂಡು ನಿಜ ನಿವಾಸಕ್ಕೆ ಅವರೆಲ್ಲರನ್ನು ಕೂಡಿಕೊಂಡು ತನ್ನ ಮನೆಯ ಕಡೆಗೆ ನಡೀತಾನೆ. ಅಷ್ಟರಲ್ಲಿ ಈ ಕಡೆಗೆ ಏನಾಯಿತು ಅನ್ನುವಂಥದ್ದನ್ನು